ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಕುಲಸ್ವಾಮಿ ಇಷ್ಟದೇವೋ ನೋ ಜಗದ್ರಕ್ಷಣ ದೀಕ್ಷಿತಃ ಶರಣಾಗತ ಸಂತ್ರಾಣಃ ಶ್ರೀನಿವಾಸ ಸತಾಂ ಗತಿಃ. ಧ್ಯಾಯೇ ನೃಸಿಂಹಮರುರುತ್ತರವಿತ್ರನೇತ್ರಂ ಜಾನುಪ್ರಸಕ್ತಕರಯುಗ್ಮಮಥಾಪರಾಭ್ಯಾಂ ಚಕ್ರಂ ಧರಂಚ ದದತಂ ಪ್ರಿಯಯಾ ಸಮೇತಂ ದಿಗ್ಮಾಂಶುಕೋಟಿ ಅಧಿಕತೇಜಸಮಗ್ರಶಕ್ತಿಂ. ವಂದೇ ತುರಂಗವದನಂ ಶಶಿಬಿಂಬಸಂಸ್ಥಂ ಚಂದ್ರಾವತಾತಮೃತಾತ್ಮಕರೈಃ ಸಮಂತಾತ್ ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ ಶಂಕಾಕ್ಷಪುಸ್ತಕಸುಬೋಧಮುಖಾಬ್ಜಬಾಹುಂ. ವಿಜ್ಞಾನರೋಚೆ ಪರಿಪೂರಿತಾಂತರ್ಭಾಷ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ. ಜನ್ಮಾದ್ಯಸ್ಯ ಯತೋನ್ಮಯಾತ್ತರತಶ್ಚಾರ್ಥೇಷು ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಶೇಷ ವಾಗ್ಜಾಢ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗನರ್ತಕಿ ಭವತ್ಪ್ರಸನ್ನ ವದನೆ ಚ ಮೇ ಶ್ರೀಃ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾತ್ ಎಡಮುಕೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಳಿಃ. सकलवचनचेतो देवता भारती सा ममोजसि निदत्तां सन्निधिं मानसे च. नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि. यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि. वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा. कार्यं मे सिद्धिमायातु प्रसन्ने त्वयि धातरि विघ्नानि नाशमायान्तु सर्वाणि सुरनायका. आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये. नौमिन्याय सुधादिकृत जयमुनीन् श्रीपादराट् सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यपारान् विधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान्. शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं यतिं भजे. विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं. मध्वसिद्धान्तवार्ध्युक्तः तत्त्वपीयूषसेचकः तापं हरतु मे श्रीमान् ज्ञानपञ्चास्य चन्द्रमाः. आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರನೇ ಸ್ಕಂದ ಆರಂಭವಾಗ್ತಾ ಇದೆ. ಇಲ್ಲಿ ಮೂರನೇ ಸ್ಕಂದದಲ್ಲಿ ಶುಕಾಚಾರ್ಯರು ಪಾಂಡವರಿಗೆ ಕೌರವರು ಯಾವ ರೀತಿಯ ಹಿಂಸೆಯನ್ನು ಕೊಟ್ಟರು ಅಂತದನ್ನು ತಿಳಿಸ್ತಾರೆ. ಲಾಕ್ಷಾಗೋದಲ್ಲಿ ಇಟ್ಟು ದಾನ ಮಾಡಬೇಕು ಅಂತ ನೋಡಿದರು. ಆಮೇಲೆ ದ್ರೌಪದಿಯ ವಸ್ತ್ರ ಅಪಹಾರ ಮಾಡಬೇಕು ಅಂತ ನೋಡಿದರು. ಅಧರ್ಮ ಸಭಾ ದ್ಯೂತದಲ್ಲಿ ಪಾಂಡವರು ಸೋಲಿಸಿಬಿಡ್ತಾರೆ.
ಪಣಕ್ಕೆ ಇಟ್ಟ ನಿಯಮ ಪ್ರಕಾರವಾಗಿ ಕಾಡಿಗೆ ಹೋಗ್ತಾರೆ ಪಾಂಡವರು. ಎಲ್ಲ ಪೀಠೆ ಕೊಡ್ತಾರೆ. ಆಗ ವಿದುರನು ಕೂಡ ತಾನು ನೀನು ಮಾಡೋದು ಅಧರ್ಮ ಇದು ಅಂತ ವಿದುರ ಹೇಳಿದಾಗ, ನೀನು ನನ್ನ ರಾಜ್ಯದಲ್ಲಿ ಸೇವಕ ನೀನು ಅಂತಂದಾಗ, ನಾನು ಬಿಟ್ಟು ಹೋಗ್ತೇನೆ, ಬಿಟ್ಟು ಹೋಗಿ ನೀನು ಅಂತಾನೆ. ಕಯೇನಂ ಅತ್ರ ಉಪಜುಹ್ವಾ ವಾ ಚಿದ್ಮಂ ದಾಸ್ಯಾಸ್ತಂ ಯದ್ಬಲಿನೈವ ಪೃಷ್ಟಃ ತಸ್ಮಿನ್ ಪತಿಪಾಪ ಸ್ಕೃತ್ಯ ಆಸ್ತಿ ನಿವಸ್ಯತಾಮಾಶು ಪುರಾಶ್ವಸವಾಸಃ ಅಂತ. ಹಂಗಂದ ಕಾಲಕ್ಕೆ ಆಗ ಧನಸ್ಸು ಹೋಗ್ತಿದ್ದ. ಗಾಬರ ಬಿಡ್ತದೆ ವಿದುರನಿಗೆ. ಈ ವಿದುರ ಇವನು ಸ್ವಲ್ಪ ಅಸ್ತ್ರ ಪಡೆದಂಥವನು, ಧನವಿದ್ಯಾ ಬಂದಂಥವನು, ಇವನು ಹೋಗಿ ಪಾಂಡಪುಷ್ಯಕ್ಕೆ ಹೋದ್ರೆ ಏನು ಗತಿ ಅಂತ. ಆಗ ಹೇಳ್ತಾರೆ, ತಸ್ಮಯನ್ ನಗುತ್ತಾ ಧನುರ್ದ್ವಾರಿ ನಿಧಾಯ, ಹೊಸರಲ್ಲಿ ಧನಸ್ಸು ಇಟ್ಬಿಟ್ಟು ನಾನೇನು ಯುದ್ಧ ಹೋಗೋದಿಲ್ಲ, ಹತ್ರ ಹೋಗಿ ಹೊರಟೋಗ್ಬಿಡ್ತಾರೆ. ಹತ್ರ ಹೋಗ್ತಾರೆ. ಗಾಂ ಪರ್ಯಟನ್. ಆಗ ಅಲ್ಲಿ ಸಂಚಾರ ಮಾಡ್ತಾ ಇರ್ಬೇಕಾದಾಗ ಏಕಾದಶಿ ದಿವಸದಲ್ಲಿ ಪ್ರವಾಸಕ್ಕೆ ಬರ್ತಾರೆ. ಪ್ರವಾಸಕ್ಕೆ ಬಂದ ಕಾಲಕ್ಕೆ ಅಲ್ಲಿ ಉದ್ಧವರ ಸಮಾಗಮ ಆಗತ್ತೆ. ಆಗ ಯದುಕುಲ ವಿನಾಶ ಆಗುತ್ತದೆ ಅಂತ ಕೇಳ್ತಾರೆ. ಇವತ್ತಿನ ದಿನದಿಂದ 36 ವರ್ಷಗಳ ನಂತರದಲ್ಲಿ ಯದುಕುಲ ನಾಶವಾಗತ್ತೆ ಅಂತ. ಅಷ್ಟು ಇನ್ನೊಂದು ಮಾತು ಕೇಳ್ತಾರೆ. ಧರ್ಮರಾಜನಿಗೆ ರಾಜ್ಯ ಸಿಕ್ಕಿದೆ, ರಾಜ್ಯಪಾಲ ಮಾಡ್ತಾ ಇದ್ದಾನೆ ರಾಜ, ಧರ್ಮರಾಜ ಧೃತರಾಷ್ಟ್ರ ಸ್ಥಾನ ಕೂತಿದ್ದಾನೆ ಅಂತ ಕೇಳ್ತಾರೆ. ಆನಂದವಾಗತ್ತೆ. ಒಂದು ಕಡೆಗೆ ಕೃಷ್ಣ ವಿರಹವಾಗುತ್ತದಲ್ಲ, ದುಃಖವೂ ಆಗತ್ತೆ. ಆದ ಕಾಲದಲ್ಲಿ ಆಗ ಕೃಷ್ಣ, ರುಕ್ಮಿಣಿ, ಉಗ್ರಸೇನ ಎಲ್ಲ ಬಗ್ಗೆ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಕುಶಲವಾಗಿದ್ದಾರೆಯಾ ಅಂತೆಲ್ಲ ಕೇಳ್ತಾರೆ. ಉದ್ಧವ ಎಲ್ಲ ಹೇಳ್ತಾನೆ. ಆಗ ಹೇಳಿದಾಗ ಪ್ರಶ್ನೆ ಮಾಡ್ತಾರೆ. ಕೃಷ್ಣನು ಪರಂಧಾಮಕ್ಕೆ ಹೋದ ಮೇಲೆ ಅದರ ನಾಶ ಮಾಡಿಯೇ ಹೋಗ್ತಾನೆ. ಹೇಗೆ ಅಂದರೆ, ಮೀನಾ ಇವ ಉಡುಪಂ. ಈ ಎಲ್ಲ ಯಾದವರು ಕೃಷ್ಣ ಸಾಕ್ಷಾತ್ ಪರಮಾತ್ಮ ಅಂತ ಜ್ಞಾನ ಮಾಡಿಕೊಳ್ಳೇ ಇಲ್ಲ. ಆನಂದರೂಪಂ ದೃಷ್ಟ್ವಾಪಿ ಲೋಕೋ ಭೌತಿಕಮೇವತು ಮನ್ಯತೆ ವಿಶ್ವರೂಪಂ ಚ ಅಹೋಭ್ರಾಂತಿ ಬಹುಸ್ಥಿತ ಸ್ಕಂದೇ ಅಂತ ಹೇಳ್ತಾರೆ. ಸ್ಕಂದ ಪುರಾಣ ವಚನ ಕೊಟ್ಟು ಹೇಳ್ತಾರೆ. ಭಗವತ ಪದಾಚಾರ್ಯ ಹೇಳ್ತಾರೆ, ಸಮುದ್ರದಲ್ಲಿ ಮತ್ಸ್ಯಾವತಾರ ಹರಿ ಅವತಾರ ಮಾಡಿದ. ಮೀನಾ ಚಂದ್ರಂ ಪ್ರತಿಬಿಂಬಿತ. ಚಂದ್ರನನ್ನು ಬಿದ್ದು ಅಲ್ಲಿ ಆ ಕಾಂತಿ ನೋಡಿ ಬರ್ತಾ ಇದ್ದಾರೆ ಮೀನುಗಳು. ಅಲ್ಲೇ ಪಕ್ಕದಿದ್ದಾನೆ ಪರಮಾತ್ಮ, ಚಂದ್ರನಿಗೂ ಅಪ್ಪ ಅಲ್ಲೇ ಇದ್ದ, ಹಾರಿನ ಕಾಣಲೇ ಇಲ್ಲ. ಅದರಂತೆ ತಮ್ಮ ಸುತ್ತಮುತ್ತಲೂ ಕೃಷ್ಣ ಇದ್ದ, ಭಗವಂತ ಅಂತ ಉಪಾಸನೆ ಮಾಡಲೇ ಇಲ್ಲ ಈ ಯಾದವರು ಅಂತ ಹೇಳ್ತಾರೆ. ಅಂತದಲ್ಲಿ ಇನ್ನೊಂದು ಹೇಳ್ತಾರೆ, ಮನ್ಯೆ ಅಸುರಾನ್ ಭಾಗವತಃ ಸ್ತ್ರದೀಶೆ ಸಂಭ್ರಮ ಮಾರ್ಗಾಭಿನಿವಿಷ್ಟ ಚಿತ್ತಾನ್ ಯೇ ಸಂಯುಗೇ ಅಚಕ್ಷತ ತಾರ್ಕ್ಷ್ಯಪುತ್ರಃ ಹಂಸೇ ಸುನಾಭಾ ಆಯುಧಮಾಪಾತಂತಂ. ವಾಸುದೇವ ಹಾಗೂ ವಸುದೇವ ದೇವಕಿಯಲ್ಲಿ ಅವತಾರ ಮಾಡತಕ್ಕಂಥ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇರಬೇಕು. ಅಸುರರು ಕೂಡ ಯಾರು ಭಗವಂತನನ್ನು ಶಂಖ ಚಕ್ರ ಗದಾಧಾರಿಯಾಗಿದ್ದಾನೆ ಎಂದು ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ, ಅವರೂ ಕೂಡ ಭಾಗವತರಂತೆ ತಿಳಿಯಬೇಕು, ದ್ವೇಷ ಮಾಡಬಾರದು. ಯೇ ವಿಷ್ಣು ಋಷಿ ಪುತ್ರ ಅಪಿ ಸ್ಫುಟಂ ಆಸುರಾಹ ತೇ ವಿಜ್ಞೇಯ ಗಚ್ಚಂತಿ ಚ ಸದಾತಮಃ. ಯಾರು ಹರಿಯನ್ನು ದ್ವೇಷ ಮಾಡ್ತಾ ಇದ್ದಾರೆ, ಋಷಿಕುಲದಲ್ಲಿ ಋಷಿಪುತ್ರರಾಗಿದ್ದರೂ ಕೂಡ ಹರಿದ್ವೇಷ ಮಾಡ್ತಾರೆ, ಅವರು ಅಸುರನ್ನು ತಿಳಿಯಬೇಕು. ಹೀಗಾಗಿ ಪರಕೀಯರಾಗಿದ್ದರೂ ಕೂಡ ಹರಿಭಕ್ತಿ ಮಾಡ್ತಾ ಇದ್ದಾರೆ. ಉದಾಹರಣೆ ದೈತ್ಯವಂಶ, ಹರಿಯ ಶತ್ರು ಅಂತ ಹೇಳಿಕೊಡುವಂಥ ವಂಶದಲ್ಲಿ ಹುಟ್ಟಿ ಬಂದರು ಪ್ರಹ್ಲಾದರಾಜರು. ಹರಿಯ ಭಕ್ತರು ಅಂತ ಗ್ರಹಣ ಮಾಡ್ತೀವಿ. ಈ ರೀತಿಯಾಗಿ ಜೀಯತೆಯ ಪೇಶವೂ ಇರ್ತದೆ. ಹಿರಣ್ಯಮುಖಾಹ ಪರೇ ಅಂತ ಹೇಳ್ತಾರೆ. ಕಂಸ ಪೂತನಿಕಾದ್ಯಾಶ್ಚ ಬಾಂಧವಾದಿ ಯುತಾಯತಃ ಜೀಯತೆಯ ಸಮಾಯೋಗ ಗತಿದ್ವಯ ಜಿಗೀಷವಃ. ಅವರ ಗತಿ ಇಬ್ಬರು ಜೀವತೆಯ ಆವಿಷಯಕ್ಕಾಗಿ ತಮ್ಮ ಯೋಗ್ಯನೂ ದ್ವೇಷ ಮಾಡ್ತಾನೆ, ಮುಕ್ತಿಯೋಗ್ಯ ಉಪಾಸನೆ ಮಾಡ್ತಾನೆ. ಅದಕ್ಕಾಗಿ ಆ ಭಕ್ತಿಯನ್ನು ನೋಡ್ಕೊಂಡು ನಾವು ಅವ್ರಿಗೆ ಗೌರವ ಕೊಡಬೇಕು ಅಂತ ಹೇಳ್ತಾರೆ. ಅನಂತರದಲ್ಲಿ ಇಷ್ಟು ಹೇಳಿದಾಗ ಉದ್ಧವ ಕೃಷ್ಣನ ಬಗ್ಗೆ ಹೇಳ್ತಾ ಹೋಗ್ತಾರೆ.
ತಾನು ಮದುವೆ ಆದದ್ದು, ಸಂದೀಪನ ಪುತ್ರನ ತಂದು ಕೊಟ್ಟದ್ದು ಎಲ್ಲ ಕಥೆ ಹೇಳ್ತಾರೆ ವಿದುರನಿಗೆ. ಅಕ್ಷೋಹಿಣಿ ಸೇನೆ ತಗೊಂಡು ಬಂದ ಜರಾಸಂಧ, ಅವ 23 ಬಂದವರು ಕೂಡ 23 ಸೋಲಿಸ್ಬಿಟ್ಟ. ಅವನನ್ನು ಮಾತ್ರ ಉಳಿಸ್ತಾ ಇದ್ದ, ಹೋಗು ಸೈನ್ಯ ಕಟ್ಟು ತೋದ್ಕೊಂಡು ಬಾ ಅಂತೇಳಿ. ಕೃಷ್ಣನಿಗೆ ಭೂಭಾರ ಹಣ ಆಗಬೇಕಾಗಿದೆ, ನಾನೇ ಕಲ್ತನ ಬರಲಿ ನೀನೇ ಬರ್ತೀಯ ಬಾ ಅಂತೇಳಿ ನಾಶ ಮಾಡ್ತಾ ಇದ್ದ. ಹೀಗೆ 18 ಸಲ ಬಂದು ಹೋಗಿದ್ದಾನೆ, ಆದರೂ ಆಗಲಿಲ್ಲ. ಉತ್ತರಾಯಾಂ ಉತಃ ಪುರೋವಂಶಃ ಸಾಧುಭಿಃ ಸಾಧು ಅಭಿಮನ್ಯುನ ಸವೈ ದ್ರೋಣ್ಯಸ್ತ್ರ ಸಂಚಿನ್ನ ಪುನರ್ಭಾಗವತಾಧುತಃ. ಹಿಂದೆ ಬಂದ ಕಥೆಯನ್ನೇ ಇನ್ನು ಸ್ಮರಣೆ ಮಾಡ್ತಾರೆ. ಅಶ್ವತ್ಥಾಮಾಚಾರ್ಯ ಬಿಟ್ಟಿರ್ತಕ್ಕಂಥ ಅಸ್ತ್ರದಿಂದಾಗಿ ಉತ್ತರಾಗರ್ಭ ಅಭಿಮನ್ಯುವಿನ ಉತ್ತರ ಪುತ್ರನಾಗಿರ್ತಕ್ಕಂತಹ ಪರೀಕ್ಷಿತ್ ಮಹಾರಾಜನಿಗೆ ರಕ್ಷಣೆ ಮಾಡಿದ ಪರಮಾತ್ಮ. ಹಾಗೆ ಕೃಷ್ಣನ ವಾರ್ತೆ ಈ ಥರವಾಗಿದೆ ಅಂತ. ಕೃಷ್ಣ ನನಗೆ ಆಜ್ಞೆ ಮಾಡಿದ್ದಾನೆ, ನೀನು ತಾನು ಪರಂಧಾಮಕ್ಕೆ ಹೋಗೋಕ್ಕಿಂತ 26 ದಿನ ಮೊದಲು 26 ದಿನಕ್ಕಿಂತ ಮೊದಲು ನನಗೆ ಹೇಳಿ ಸೂಚನೆ ಕೊಟ್ಟ. ನೀನು ವಿಶ್ವಸೃಕ್ ಎಂಬತಕ್ಕಂತಹ ಯಾಗವನ್ನ ಪ್ರಸಂಗದಲ್ಲಿ ದೇವತೆಗಳು ಮಾಡುವಂತಹ ಆ ಯಜ್ಞದಲ್ಲಿ ನನಗೆ ನೀನು ಪ್ರಾರ್ಥನೆ ಮಾಡಿದ್ದಿ ಉದ್ಧವ. ಅದಕ್ಕೆ ನಾ ವೇದಾಹಂ ಅಂತರ್ಮನಸೀತ ಈಪ್ಸಿತಂ ತೇ ದದಾಮಿ ಯತ್ತದ ದುರವಾಪಮನ್ಯೈ ಸತ್ರೇ ಪುರ ವಿಶ್ವಸುಧಾಂ ಮುನೀನಾಂ ಮಮ ಸಿದ್ಧಿಕಾಮೇನ ವಸೋ ತ್ವಯೇಷ್ಟಃ. ನನ್ನ ಸಿದ್ಧಿ ಆಗಬೇಕು, ನಾನು ನಿನಗೆ ಸಿಗಬೇಕು ಎಂಬ ಉದ್ದೇಶಕವಾಗಿ ಜ್ಞಾನ ಬೇಕು ಅಂತ ಹೇಳಿದ್ಯಲ್ಲ ಉದ್ಧವ, ಈಗ ಬಾ ಹೇಳ್ತೇನೆ ಅಂತ ಹೇಳಿ ಜ್ಞಾನಂ ಪರಂ ತರಹ ಪ್ರಕಾಶಂ ಪ್ರವಾಚಕಸ್ಮಿ ಭಗವಾನ್ ಸಮಗ್ರಂ. ನನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಮಾತ್ರ ಹರಿ ನನಗೆ ಉಪದೇಶ ಮಾಡಿದ್ದ. ನಾನು ಪ್ರಾರ್ಥನೆ ಮಾಡಿದ್ದೆ, ಹರಿ ಉಪದೇಶ ಮಾಡಿದ್ದಾನೆ. ಆಗ ನನಗೆ ಹರಿ ಆಜ್ಞೆ ಮಾಡಿದ. ಸೋಹಂ ತದ್ದರ್ಶನಾಹ್ಲಾದ ವಿಯೋಗ ಅತ್ಯುತ ಪ್ರಭೋ ಗಮಿಷ್ಯೇ ದಯಿತಂ ತಸ್ಯ ಹೃದಯಾಶ್ರಮ ಮಂಡಲಂ ಯತ್ರ ನಾರಾಯಣೋ ದೇವಃ ನರಶ್ಚ ಭಗವಾನ್ ಋಷಿಃ ಮೃದುತೀವ್ರಂ ತಪೋ ದೀರ್ಘಂ ತೇಪಾತಿ ಲೋಕಪಾವನು. ಲೋಕವನ್ನು ರಕ್ಷಣೆ ಮಾಡಬೇಕು ಎಂಬ ಉದ್ದೇಶಕವಾಗಿ ನರನಾರಾಯಣ ತಪಸ್ಸು ಮಾಡ್ತಾ ಇದ್ದಾರೆ. ಅಲ್ಲಿಗೆ ನೀನು ಹೋಗು, ಅಲ್ಲಿ ಕಲಾಪ ಎಂಬ ಊರಲ್ಲಿರ್ತಕ್ಕಂತಹ ಜನರಿಗೆ ಉಪದೇಶ ಮಾಡು, ಇಲ್ಲಿ ಇರಬೇಡ ನೀನು ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ಜನಕ್ಕೆ ನಮ್ಮ ಕುಲ ನಾಶವಾಗತ್ತೆ, ನೀನು ಇರಬೇಡ ಅಂತ. ಆಗ ವಿದುರ ಅಂತಾನೆ, ಜ್ಞಾನಂ ಪರಂ ಸ್ವಪ್ನರಃ ಪ್ರಕಾಶಂ ಯದಾಹ ಯೋಗೇಶ್ವರ ಈಶ್ವರಸ್ಥೆ ವಕ್ತಂ ಭವಾನ್ ನೋ ಅರ್ಹತಿ ಯದ್ದಿ ವಿಷ್ಣೋ ಭೃತ್ಯ ಸ್ವಭೃತಾರ್ಥ ಕುತಶ್ಚರಂತಿ. ಹರಿಯ ಭಕ್ತರು ಹರಿಯ ಕಥೆ ಕೇಳಬೇಕು ಅಂತ ಅಪೇಕ್ಷೆ ಪಡ್ತಾರೆ, ನನಗೂ ಆ ಜ್ಞಾನ ಉದ್ದೇಶವನ್ನು ಮಾಡು ಅಂತೇಳಿ. ಆಗ ಉದ್ಧವ ಅಂತಾನೆ, ನನು ತೇ ತತ್ವ ಸಂರಾಧ ಋಷಿ ಕೌಶಾರವೋ ಅಂತಿಮೇ ಸಾಕ್ಷಾ ಭಗವತ ಆದಿಷ್ಟ ಮರ್ತ್ಯಲೋಕಂ ಜಿಹಾಸಯಸ್ತ. ನಾನು ಹಿಂಗೆ ಉದ್ದೇಶ ಮಾಡದಾರೆ. ಯಾಕೆ ಅಂದರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಪರಂಧಾಮಕ್ಕೆ ಹೋಗೋಕ್ಕಿಂತ ಮೊದಲು ವಿದುರ ಒಬ್ಬ ಉಳಿದ ನೋಡಪ್ಪ, ಮಹಾಭಕ್ತ ವಿದುರ ಉಳಿದು ಬಿಟ್ಟಿದ್ದಾನೆ. ಅವನಿಗೆ ನಾನು ಉದ್ದೇಶಕ್ಕೆ ವ್ಯವಸ್ಥೆ ಮಾಡಲೇ ಇಲ್ಲ. ಅದಕ್ಕೆ ವಿದುರನಿಗೆ ಹೋಗಿ ಹೇಳು, ವಿದುರನಿಗೆ ಸಮಾಗಮ ಆಗತ್ತೆ, ನನಗೆ ಜ್ಞಾನ ಉಪದೇಶ ಮಾಡೋದಕ್ಕಾಗಿ ಮೈತ್ರೇಯರು ಬರ್ತಾರೆ ಅಂತ ಹೇಳು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಮೈತ್ರೇಯರ ಬರ್ತಾರೆ, ಅವರನ್ನು ಪ್ರತೀಕ್ಷೆ ಮಾಡು ಅಂತ ಹೇಳಿದರು. ಆಗ ಪ್ರಶ್ನೆ ಮಾಡ್ತಾನೆ ರಾಜ, ನಿಧನೋಪಗತೇಶು ವೃಷ್ಟಿಭೋಜೇಶು ಅಧಿರಥ ಯೂತಪೇಶು ಮುಖ್ಯ ಹತುಕಥಂ ಅವಧಿಷ್ಠ ಉದ್ದಮ ಯದ್ ಹರಿರಪಿ ತತ್ಯಜ ಆಕೃತಿಂ ತ್ವದೀಶಃ. ಸಾಕ್ಷಾತ್ ಪರಮಾತ್ಮನೇ ಕೃಷ್ಣನಾಗಿ ಭೂಮಿಯಲ್ಲಿ ಬಂದ ಪರಮಾತ್ಮ ತನ್ನ ಆಕೃತಿಯನ್ನು ಮರೆಮಾಚುವುದಕ್ಕಾಗಿ ನಟನೆ ಮಾಡಿ ಹೊರಟು ಹೋದ. ಸಮಗ್ರ ವಿಪ್ರಶಾಪ ಸಮಗ್ರ ಯಾದವರ ನಾಶವಾಯಿತು ಅಂತಿರುವ ಕಾಲಕ್ಕೆ ಉದ್ದವ ಯಾದವರ ಹೆಂಗೆ ಬಿಡೋದ? ಹರಿಯ ಚಿಂತಶಕ್ತಿ ಅಸ್ಮಾಲೋಕ ಅಪರತೆ ಮೈ ಜ್ಞಾನಂ ಮದಾಶ್ರಯಂ ಅರ್ಹತಿ ಉದ್ದವ ಏವಾದ್ದ ಸಂಪ್ರತ್ಯಾತ್ಮವತಾಂ ಪರಃ ನೋದವೋ ಅಣ್ಣಪಿ ಮನ್ಯೋನೋ ಯದ್ಗುಣೈ ಜಿತ ಪ್ರಭೋ ಅಥೋ ಮದ್ವತ ಪುನರ್ಲೋಕಂ ಗ್ರಾಹಯನ್ ನಿಹ ತಿಷ್ಠತು. ಅದಕ್ಕೆ ಉದ್ದವ ಪ್ರತಿಮೆ ಕಾಣುತ್ತೆ ನಿಮಗೆ, ಬದ್ರಿ ನಾರಾಯಣ ಅದೇನು ಅಚ್ಚು ಬರುತ್ತೆ, ಉದ್ದವನು ತೋರ್ತದೆ. ಆ ಉದ್ದವ ಅಲ್ಲಿ ಇವು ಇದ್ದಾನೆ. ಯಾಕೆ ಅಂದರೆ ನನ್ನ ಜ್ಞಾನ ಜಗತ್ತಿನಲ್ಲಿ ಉಪದೇಶ ಮಾಡೋದಕ್ಕಾಗಿ ಈ ಉದ್ದವ ಇರಲಿ ಅಂತ ಹರಿ ಸಂಕಲ್ಪ ಇದ್ದದಕ್ಕಾಗಿ ಆ ಸಂಕಲ್ಪ ಹರಿ ಉಳಿಸಿದ ಈ ಉದ್ದವನನ್ನು ಅಂತ ಹೇಳ್ತಾರೆ ಶುಕಾಚಾರ್ಯರು. ವಿದುರ ಉದ್ದವರ ಉಪದೇಶವನ್ನು ಕೇಳಿ ಧ್ಯಾನ ಮಾಡಿ ಕಾಳಂದಿ ತೀರವನ್ನು ಸೇರ್ತಾ ಇದ್ದಾನೆ. ಅಲ್ಲಿ ಮುಂದೆ ಹೋದ, ಗಂಗಾಜಿ ಸ್ನಾನ ಮಾಡಿದ. ಎಲ್ಲಿ? ಹರಿದ್ವಾರದಲ್ಲಿ. ಮೈತ್ರೇಯರು ಬರ್ತಾರೆ ಹರಿಕಾಯ್ತಾ ಇದ್ದಾನೆ. ಆಗ ಸಮಾಗಮ ಆಗತ್ತೆ. ಸುಖಾಯ ಕರ್ಮಾಣಿ ಕರೋತಿ ಲೋಕೋ
ಅತೈ ಸುಖಂ ಚ ಅನದ ಉಪಾರಮಂ ವ ವಿಂದೇತ ಭೂಯಸತ ಏವ ದುಃಖಂ ಯದತ್ರ ಯುಕ್ತಂ ಭಗವಾನ್ ವದೇನ್ನಃ. ಸುಖ ಪ್ರಾಪ್ತಿ ದುಃಖ ನಿವೃತ್ತಿಗೆ ಉಪಾಯವೇನು ಅಂತ ಪ್ರಶ್ನೆ ಮಾಡ್ತಾನೆ ವಿದುರ. ಆಗ ಭಗವಂತ ಅಲ್ಪವಾದಕ್ಕಂತಹ ಜನರ ಯೋಗ್ಯತೆಯನ್ನು ತಿಳಿದುಕೊಂಡು ಪರಮಾತ್ಮ ಸಮಾಧಿ ಭಾಷೆಯಲ್ಲೇನೆ ಎಲ್ಲರಿಗೂ ಉಪದೇಶ ಮಾಡಿದ್ದಾನೆ. ಸ್ವಯಂ ವ್ಯಾಸೋಗಿತ ಅದ್ವೈತ ಬ್ರಹ್ಮವಾದ ಪ್ರಸಾದತಃ ದುರ್ವಿಜ್ಞಾತ ಸರ್ವೇ ಭಾರತಂತು ಸುರೈರಪಿ. ಮಹಾಭಾರತ ರಚನೆ ಮಾಡಿದರು ಪರಮಾತ್ಮ. ಅದು ಕೂಡ ಆ ಮಹಾಭಾರತ 60 ಶ್ಲೋಕವಾಗಿದೆ. 60 ಲಕ್ಷ ಇರ್ತಕ್ಕಂತಹ ಶ್ಲೋಕ ರಚನೆ ಮಾಡಿದ ವ್ಯಾಸರು ಮಾತ್ರ ಚೆನ್ನಾಗಿ ಜ್ಞಾನವಿದೆ. ವ್ಯಾಸ ಪರಮಾತ್ಮನ ಕೃಪೆಯಿಂದ ಜ್ಞಾನ ಬಂತು ಬ್ರಹ್ಮದೇವರಿಗೆ. ಎಲ್ಲರಿಗೂ ಕೂಡ ಮಹಾಭಾರತದ ಅರ್ಥ ಬೇಗನೆ ಆಗುವುದಿಲ್ಲ. ಇವರೆಲ್ಲರ ಆಶೀರ್ವಾದ ಬೇಕು ಅಂದ ಅರ್ಥ ಆಗತ್ತೆ. ಹಾಗಾಗಿ ಪರಮಾತ್ಮ ಮುಂದೆ ಮುಂದೆ ಬರ್ತಕ್ಕಂತಹ ಕಲಿಯುಗ ಜನರ ಕಾಲವಶಾತ್ ಸುಮಂದಂ ಆಯುಹು, ಅಲ್ಪವಾದ ಆಯುಷ್ಯ ಇರುತ್ತೆ, ಕರ್ಮವೂ ಅಲ್ಪವಾಗಿರುತ್ತೆ ನೋಡಿಕೊಂಡು ವೇದ ರಚನೆ ಮಾಡಿದ ಪರಮಾತ್ಮನೇ ತಾನು ರಚನೆ ಮಾಡ್ತಾನೆ. ಭಾಗವತ ರಚನೆ ಮಾಡಿದ ಪರಮಾತ್ಮನೇ ಭಾಗವತ ರಚನೆ ಮಾಡಿದ. ಸ್ತುತ್ಥಾ ಚಕ್ರೇ ತಥಾ ಭಾಗವತಂ ಪುರಾಣಂ ಅಂತ ಹೇಳ್ತಾರೆ. ಆಗ ನಾವು ಭಗವಂತನಿಂದ ವಿಮುಖರಾದರೆ ದೇವ ನಮ್ಮ ಆಯುಷ್ಯವನ್ನು ಹರಣ ಮಾಡುತ್ತಾನೆ. ತಾನ್ ಶೋಚ್ಯಾನ್ ವಿದೋ ಅನುಶೋಚೆ ಹರಿಹಿ ಕಥಾಯ ವಿಮುಖಾನ್ ಅಗೇನ ಶೃಣೋತಿ ದೇವಃ ಅನಿಮಿಷಸ್ತು ತೇಷಾಂ ಆಯುಹು ವೃಥಾವಾದ ಗತಿಸ್ಫುತೀನಾ. ಅದಕ್ಕಾಗಿ ಒಂದೂ ಕ್ಷಣವೂ ಬಿಡಲಾರದೆ ನಮ್ಮ ಮನಸ್ಸು ಎಲ್ಲ ಇಂದ್ರಿಯಗಳು ದೇಹವೆಲ್ಲವೂ ಕೂಡ ಹರಿಪರವೇ ಆಗುವಂತೆ ಅನುಗ್ರಹ ಮಾಡು ಅಂತ ಕೇಳಬೇಕು ಹರಿಗೆ. ಯಾಕೆಂದರೆ ನಾವು ಸಮರ್ಥರಲ್ಲ ನಮ್ಮ ಮನಸ್ಸನ್ನು ದೇವತ್ರ ಒಯ್ಯೋದಕ್ಕೆ. ಪರಮಾತ್ಮ ಕೃಪೆಯಿಂದ ಆಗತ್ತೆ ನಮಗೆ ಅಂದಾಗ ಮೈತ್ರೇಯ ವಾಚ ಲೋಕ ಅನುಗ್ರಹ ಇಚ್ಛೆಯಿಂದ ಒಳ್ಳೆ ಪ್ರಶ್ನೆ ಮಾಡಿದ್ದೀಯ ವಿದುರ, ಹೇಳ್ತೀನಿ ಕೇಳು ಅಂತ ಹೇಳ್ತಾ ಇದ್ದಾರೆ. ಮೈತ್ರೇಯರು ಸೃಷ್ಟಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ವೈಕಾರಿಕತೆಯೇ ಸಹ ಅಂದರೆ ಅವ್ಯಕ್ತತ್ವದಿಂದ ಮಹಾತತ್ವ ಹುಟ್ಟಿತು, ಮಹಾತತ್ವದಿಂದ ಅಹಂಕಾರ ತತ್ವ, ಅದರಿಂದ ವೈಕಾರಿಕತೆಯೇ ಸಾಮಸ ಹುಟ್ಟಿದವು, ವೈಕಾರಿಕತೆಯಿಂದಾಗಿ ಭೂತಗಳು, ತೈಸೆಯಿಂದಾಗಿ ತತ್ವಗಳು ಎಲ್ಲ ಸೃಷ್ಟಿ ಆಯಿತು ಅಂತ ಹೇಳ್ತಾ ಹೋಗ್ತಾರೆ. ಆ ಅಹಂಕಾರ ತತ್ವದಿಂದ ಈ ವಿಭಾಗ ಆದಾಗ ವೈಕಾರಿಕದಿಂದಾಗಿ ಎಲ್ಲ ಸುರರ ದೇಹವಾಗುತ್ತೆ, ಮನಸ್ಸು ಆಗುತ್ತೆ. ತೇಜ ಅಹಂಕಾರದ ಇಂದ್ರಿಯಗಳಾಗುತ್ತವೆ. ಜ್ಞಾನ ಇಂದ್ರಿಯ ಪಂಚಕರ್ಮೇಂದ್ರಿಯಗಳು ಉತ್ಪನ್ನವಾಗುತ್ತವೆ. ತಾಮಸ ಅಹಂಕಾರದಿಂದ ಭೂತ ಸೃಷ್ಟಿಯಾಗುತ್ತೆ. ಈ ಎಲ್ಲ ದೇವತೆ ಸೃಷ್ಟಿಯಾದರೆ ಪರಮಾತ್ಮ ಅಂದ. ದೇವತೆಗಳೇ, ಭಗವಂತ ಪ್ರಳಯ ಕಾಲದಲ್ಲಿ ಆ ಜಲದಲ್ಲಿ ಲಕ್ಷ್ಮೀದೇವಿಗೆ ಗರ್ಭಧಾರಣೆ ಮಾಡಿಸಿದ. ಗರ್ಭವನ್ನು ಪ್ರಸವ ಮಾಡ್ತಾಳೆ ಲಕ್ಷ್ಮೀದೇವಿ. ಬಂಗಾರದ ಅಂಡ ಉತ್ಪನ್ನವಾಯಿತು. ಇವೆಲ್ಲರೂ ಕೂಡ ಈ ಬ್ರಹ್ಮಾಂಡ ಪ್ರವೇಶ ಮಾಡಿ ಸೃಷ್ಟಿ ಮಾಡಿರಿ ಅಂತ ಆಜ್ಞೆ ಮಾಡ್ತಾರೆ. ಬ್ರಹ್ಮಾದೀಶ್ವರ ಎಲ್ಲರೂ ಕೂಡ ಅಂಶಿ ರೂಪದಿಂದ ಇದ್ದಾರೆ. ಅಂಶ ಅಂದರೆ ಒಂದು ಪೇಪರ್, ಅಂಶಿ ಇಡೀ ಪುಸ್ತಕ. ಹೀಗೆ ಪರಮಾತ್ಮ ನೋಡ್ತಾನೆ. ಒಂದು ಅಂಶವನ್ನು ತೆಕ್ಕೊಂಡ ಎಲ್ಲ ಸ್ವರದಿಂದ ತಾನು ಪ್ರವೇಶ ಮಾಡ್ತಾನೆ ಆ ಬ್ರಹ್ಮಾಂಡದಲ್ಲಿ. ಹಿಗ್ಗಿಸಿದ ಮೇರು ಪರ್ವತದ ಕೇಂದ್ರ ಜಂಬೂದ್ವೀಪ ಕೇಂದ್ರ ಮಾಡಿಕೊಂಡು ಅಲ್ಲಿಂದ ಮೇಲೆ ಕೆಳಗೆ ಎಡ ಬಲ ಎಲ್ಲ ಸಮಾನವಾಗಿರಬೇಕು ಅಂತ 100 ಕೋಟಿ ಯೋಜನೆ ವಿಸ್ತೀರ್ಣವಾಗಿ ಹಗ್ಗಿಸಿದ ಬ್ರಹ್ಮಾಂಡವನ್ನು. ಆಮೇಲೆ ಲೋಕವೃಷ್ಟಿ ಮಾಡಿದ, ಎಲ್ಲ ಮಾಡಿದ ಪರಮಾತ್ಮ ಅಂತ ಹೇಳ್ತಾರೆ. ಹೀಗೆ ಹೇಳಿದ ಮೇಲೆ ಬ್ರಹ್ಮಾಂಡ ಸೃಷ್ಟಿಯನ್ನು ಹೇಳ್ತಾರೆ. ಲೋಕ ಸೃಷ್ಟಿ ಮಾಡ ಸಮರ್ಥ ಯಾರೂ ಆಗಲೇ ಪರಮಾತ್ಮ. ಆಗ ಎಲ್ಲರನ್ನು ತಾನು ಸೇರಿಸಿಕೊಂಡ. ಮಾತನಾಡಲು ಇಲ್ಲದಿರ್ತಕ್ಕಂತಹ ಬ್ರಹ್ಮ ಅಂತರ್ಯಾಮಿಯಾದ ಪರಮಾತ್ಮನು ಮುಖ ಮೊದಲು ಏರ್ಪಾಟು ಮಾಡಿದ. ಅಲ್ಲಿ ಅಗ್ನಿದೇವರನ್ನು ವಾಕ್ ವ್ಯಾಪಾರದಿಂದ ಪ್ರವೇಶ ಮಾಡಿ ಆಶ್ರಯ ಕೊಟ್ಟ. ತಾಲುವನ್ನು ಇಚು ಯಶಾನಾಂ ತಾಲು ಅಂತಾರೆ. ಈ ಚ ಛ ಜ ಜ ಯ ಇಚು ಯ ಶ ಇವೆಲ್ಲವೂ ಕೂಡ ಯಾವ ಸ್ಥಾನದ ಹೇಳ್ತೀವಲ್ಲ ಕಂಠದಲ್ಲಿ, ಈಗ ತಾಲು ಅಂತಾರೆ. ಹಾಗೆ ತಾಲುವನ್ನು ವರ್ಣದೇವರು ಜಿಹ್ವಾಂಶೆಯಿಂದ ಪ್ರವೇಶ ಮಾಡಿ ಹಸಗಳನ್ನು ಹರಿಗೆ ಅರ್ಪಿಸಿದರು. ನಾಸಿಕೆಯಲ್ಲಿರ್ತಕ್ಕಂತಹ ಅಶ್ವಿನಿ ದೇವತೆಗಳು ನಾಸಿಕೆಯಲ್ಲಿ ಪ್ರವೇಶ ಮಾಡಿ ಘ್ರಾಣ ಇಂದ್ರಿಯಿಂದ ಗಂಧವನ್ನು ಅರ್ಪಣೆ ಮಾಡಿದರು.
ಚಕ್ಷುರ ಅಭಿಮಾನಿ ಅದಕ್ಕೆ ಸೂರ್ಯದೇವ ಆ ಚಕ್ಷುರ ಪ್ರವೇಶ ಅಲ್ಲಿ ಪ್ರವೇಶ ಮಾಡಿ ಚಕ್ಷುವಿಂದ ಆಗುವಂಥ ಅನುಭವವನ್ನು ಹರಿಗೆ ಅರ್ಪಣೆ ಮಾಡ್ತಾರೆ. ಚರ್ಮದಿಂದ ಅಹಂಕಾರ ಪ್ರಾಣದೇವರು ಪ್ರವೇಶ ಮಾಡಿ ಅಲ್ಲಿ ಪ್ರಾಣಿಯಿಂದ ವ್ಯಾಪಾರ ಹರಿಗೆ ಅರ್ಪಣೆ ಸ್ಪರ್ಶದಿಂದ ಹರಿಗೆ ಅರ್ಪಣೆ ಮಾಡ್ತಾರೆ. ಕರ್ಣಗಳಲ್ಲಿರ್ತಕ್ಕಂತಹ ಸೋಮಾದಿ ದೇವತೆಗಳು ಶ್ರೋತೇಂದ್ರಿಯವನ್ನು ಪ್ರವೇಶ ಮಾಡಿ ಆ ಇಂದ್ರಿಯದಿಂದ ಶಬ್ದವನ್ನು ಹರಿಗೆ ಅರ್ಪಣೆ ಮಾಡ್ತಾರೆ. ಹೀಗೆಲ್ಲವರು ಸ್ವಗೇಂದ್ರದಿಂದ ಔಷಧಿಗಳ ಅಭಿಮಾನದಂತಹ ದೇವತೆಗಳು ರೋಮಗಳಿಂದ ಕಣ್ಣುಗಳನ್ನು ಹರಿಗೆ ಅರ್ಪಣೆ ಮಾಡ್ತಾರೆ. ಹೀಗೆ ಎಲ್ಲ ಇಂದ್ರಿಯಗಳ ಅಭಿಮಾನಿ ದೇವತೆಗಳು ಯಾವ ಯಾವ ಇಂದ್ರಿಯಿಂದ ಬಂದರೋ ಅಲ್ಲಿಂದ ಹರಿಗೆ ಅರ್ಪಣೆ ಮಾಡ್ತಾ ಹೋಗಿದ್ದಾರೆ. ಹರಿಗೆ ತಲೆಯು ದ್ವಿಲೋಕ, ನಾಭಿ ಆಕಾಶ, ಪಾದ ಭೂಲೋಕೇತರವಾಗಿದೆ. ಆ ತಲೆ ಇರ್ತಕ್ಕಂಥ ಸ್ವಾಭಾವಿಕ ದೇವತೆಗಳು ದೇವಲೋಕವನ್ನು ಸೃಷ್ಟಿ ಮಾಡಿದ್ದಾರೆ. ನಾಭಿಯಿಂದ ತಾಮಸರ ಅಂತ ಅಸುರರು, ವೃದ್ಧಭಾಷದವರು ಅಂತರಿಕ್ಷ ಲೋಕವಾಸ ಮಾಡಿದ್ದಾರೆ. ರಾಜರ ಅಂತ ಮನುಷ್ಯರು ಭೂಲೋಕವನ್ನು ಆಶ್ರಯಪಟ್ಟಿದ್ದಾರೆ. ಹೀಗೆಲ್ಲ ಹೇಳಿದರು. ಹರಿಯ ಮುಖದಿಂದಾಗಿ ಬ್ರಾಹ್ಮಣವರ್ಣ ಅಗ್ನಿ ಹುಟ್ಟಿದ್ದಾರೆ. ಮುಖಾದಿಂದ್ರಶ್ಚಾಗ್ನಿಶ್ಚ ಅಂತ ಹೇಳ್ತದೆ ವೇದ. ಮುಖದಿಂದ ಅಗ್ನಿ ಮತ್ತು ಬ್ರಾಹ್ಮಣ ಹುಟ್ಟಿದ್ದಾರೆ. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಮುಂದಿನ ವೇದ ಮಂತ್ರ. ಹಾಗಾಗಿ ಹಿಂದಿನ ವೇದ ಮಂತ್ರ ಮುಂದಿನ ಮಂತ್ರ ಉಂಟುಕೊಂಡಾಗ ಭಗವಂತನ ಮುಖದಿಂದಾಗಿ ಅಗ್ನಿ ಮತ್ತು ಬ್ರಾಹ್ಮಣ ಜಾತಿ ಹುಟ್ಟಿದೆ. ಬಾಹುಗಳಿಂದ ಕ್ಷತ್ರಿಯ ವರ್ಣ ಅಭಿಮಾನಿ ಮನು ಹುಟ್ಟಿದ್ದಾರೆ. ಊರಿನ ವೈಶ್ಯ ಅಭಿಮಾನಿ ವಾಸ್ತು ಮತ್ತು ವಾಯು ಹುಟ್ಟಿದ್ದಾರೆ. ಪಾದಿನ ಶೂದ್ರವರ್ಣ ಅದರ ಅಭಿಮಾನಿ ಕೃತಿ ಹುಟ್ಟಿದ್ದಾರೆ. ಹೀಗಾಗಿ ಭಗವಂತನಿಂದ ಸೃಷ್ಟಿವಾಯಿತು ಜಗತ್ತೆಲ್ಲ ಅಂತ ಹೇಳ್ತಾರೆ. 3ನೇ ಸ್ಕಂದದಲ್ಲಿ ಸೃಷ್ಟಿ ವಿಷಯನೇ ಬಹಳ ಭಗವಂತ ಜೀವರಿಂದ ಭಿನ್ನ ಅಂತ ಇದರ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಈ ಅಧ್ಯಾಯದಲ್ಲಿ ಭಾಳ ವಿಸ್ತಾರವಾಗಿ ಪ್ರಶ್ನೆ ಇದೆ, ಉತ್ತರವನ್ನು ಕೊಟ್ಟಿದ್ದಾರೆ ಮೈತ್ರೇಯರು. ಹೇಗೆ ಅಂದರೆ ಒಂದೇ ಒಂದು ಮಾತಲ್ಲೇ ಮುಗಿಸ್ತೇನೆ. ಭಗವಂತ ಎಲ್ಲರಿಂದಲೂ ಭಿನ್ನ. ನಿನ್ನೆ ನಾನು ಹೇಳಿದೆ, ಹರಿ ಸರ್ವೋತ್ತಮ ಅಂತ ಆಗಬೇಕಂದ್ರೆ ಭಗವಂತ ಗುಣಪರಿಪೂರ್ಣ ಅಂತ ಪ್ರೂವ್ ಆಗಬೇಕು. ಭಗವಂತ ಗುಣಪರಿಪೂರ್ಣ ಅಂತ ಪ್ರೂವ್ ಆಗಬೇಕಾದ್ರೆ ಭಗವಂತ ಸೃಷ್ಟಿಯಾದಿ 8 ಕಾರ್ಯ ಮಾಡ್ತಾನೆ ಅಂತ ಸಿದ್ಧ ಆಗಬೇಕು. ದೋಷ ಇಲ್ಲ ಅಂತ ಆಗಬೇಕು. ದೋಷ ಇಲ್ಲ ಅಂತ ಪ್ರೂವ್ ಆಗಬೇಕಾದ್ರೆ ಸೃಷ್ಟಿಯಾದಿ 8 ಕಾರ್ಯ ಮಾಡ್ತಾನೆ ಆಗಬೇಕು. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಪ್ರದ ವಿಷ್ಣು ಅಂತ ಸಿದ್ಧ ಆಗಬೇಕು ಅಂತ. ಹೀಗೆ ಅದಕ್ಕಾಗಿ ಸೃಷ್ಟಿ ಮಾಡಿದ ಪರಮಾತ್ಮ ಅಂತ ಹೇಳ್ತಾರೆ. ಸೃಷ್ಟಿ ಮಾಡುವವನು ಬ್ರಹ್ಮದೇವರಲ್ಲ, ಭಗವಂತ. ಹೇಗೆ? ಭಗವಂತನೇ ಬ್ರಹ್ಮರೂಪನ ಪರಮಾತ್ಮನೇ ಪಾಠ ಆಗಿದೆ. ಬ್ರಹ್ಮರೂಪಿಯಾದ ಪರಮಾತ್ಮನೇ ಲಕ್ಷ್ಮೀಪತಿಯಾದ ಬ್ರಹ್ಮರೂಪಿ ಪರಮಾತ್ಮ ವಾಣಿಪತಿ ಬ್ರಹ್ಮನಲ್ಲಿ ಹೊಕ್ಕಿ ಸೃಷ್ಟಿ ಮಾಡ್ತಾನೆ. ಲಕ್ಷ್ಮೀಪತಿ ಆದಂಥ ರುದ್ರರೂಪಿ ಪರಮಾತ್ಮ ಉಮಾಪತಿ ರುದ್ರದೇವರಲ್ಲಿ ಹೊಕ್ಕಿ ದಯ ಕಾರ್ಯ ಮಾಡ್ತಾನೆ ಅಂತ ಮುಂದೆ ಬರುತ್ತೆ. ಅದನ್ನಿದೆ ಸಂಕ್ಷೇಪವಾಗಿ ಹೇಳಿದ್ದೇನೆ. ಆ ಪರಮಾತ್ಮ ತಾನು ಸೃಷ್ಟಿಯನ್ನು ಮಾಡಿದ. ಇಲ್ಲಿ ವೈರಾಜಕಲ್ಪ ಅಂತ ಬ್ರಹ್ಮದೇವರ ಮೊದಲನೇ ವರ್ಷ ಮೊದಲನೇ ದಿನ ಕಲ್ಪ ವೈರಾಜಕಲ್ಪ ಅಂತ. ಬ್ರಹ್ಮದೇವರಿಗೆ 50ನೇ ವರ್ಷ ಕೊನೇ ದಿನ ಪಾದ್ಮಕಲ್ಪ. ಬ್ರಹ್ಮದೇವರ 51ನೇ ವರ್ಷ 1ನೇ ದಿನ ಅದು ಶ್ರುತವರಾಹಕಲ್ಪ. ಅದೇ ನಾವೀಗ ಇದ್ದೇವೆ. ಶ್ರುತವರಾಹಕಲ್ಪೇ ದೈವಸಮಂತರೇ ಹೇಳ್ತಾ ಹೋಗ್ತೀವಿ ನಾವು. ಹೀಗಾಗಿ ಈ ಜಗತ್ತೆಲ್ಲವೂ ಕೂಡ ಹರಿಯಲ್ಲೇ ಆಶ್ರಯಪಟ್ಟಿದೆ. ಈ ಪದ್ಮಕಲ್ಪ ಬ್ರಹ್ಮದೇವರ ಜನ್ಮವಾಗಿದೆ ಅಂತ ಹೇಳ್ತಾರೆ. ಆ ಪದ್ಮ ಯಾವುದು ಅಂತ ಚಿಂತೆ ಮಾಡ್ತಾರೆ ಬ್ರಹ್ಮದೇವರು. ಪದ್ಮ ಎಲ್ಲಿಂದ ಬಂತು, ನಾ ಎಲ್ಲಿದ್ದೇನೆ, ನನಗೆ ಹುಟ್ಟಿಸೋರು ಯಾರು ಅಂಥೇಳಿ ಸುತ್ತು ನೋಡ್ತಾರೆ. ಪ್ರಳಯಕಾಲ ಜಲ ಕಮಲ ಒಳಗೆ ಬಂದರು. ಅಲ್ಲೂ ಏನು ಕಾಣಲಿಲ್ಲ, ಬರೀ ನೀರು. ಗಾಬರಿ ಆದರು. ಆ ಹುಡುಕ್ತಾ ಹೊರಟರು. ಕೊನೆಗೆ ಹರಿಧ್ಯಾನ ಮಾಡಿದರು. ಹೃದಯದಲ್ಲಿ ಹರಿಧ್ಯಾನ ಮಾಡ್ತಾರೆ. ಮಾಡಿದಾಗ ಹರಿಯ ವರ್ಣನೆ ಮಾಡ್ತಾರೆ. ಭಗವಂತ ವರ ಕೊಡ್ತಾ ಇದ್ದಾನೆ. ಏನು ವರ ಕೊಟ್ಟ ಅಂತಂದರೆ, ನಾಭಿರ್ಹದಾದಿಗ ಸತೋಂಬಸೆ ಯಸ್ಯ ಪುಂಸೋ ವಿಜ್ಞಾನಶಕ್ತಿರಹಮಾಸಮನಂತಶಕ್ತೇ ರೂಪಂ ಚಿತ್ರಮಿದಮಸ್ಯ ವಿವೃಣುತೋಮಿ ಮಾರೀಶ್ರೀಮಸ್ಯ ಗಿರಾಂ ವಿಸರ್ಗ. ಭಗವಂತನೇ, ನೀನು ಮಾಡಿದ ಕೃಪೆಯಿಂದ ನಾನು ಸೃಷ್ಟಿ ಕಾರ್ಯ ಮಾಡ್ತೇನೆ. ಆದರೆ ನನ್ನ ಮಾತಿನಿಂದ, ನನ್ನ ಬಾಯಿಯಿಂದ
ವೇದ ಅಧ್ಯಯನ, ನಿನ್ನ ಮಹಿಮಾ ಶ್ರವಣ ಇತ್ಯಾದಿ ನಿಲ್ಲೋದು ಬೇಡ ಅಂತ ಪ್ರಾರ್ಥನೆ ಮಾಡ್ತಾರೆ. ಆಯಿತು ಹರಕೊಟ್ಟ. ಮಾವಿದ ಗರ್ಭಾಗಾಸ್ತ ತಂದ್ರಿ ಸರ್ಗ ಉದ್ಯಮವಾಹ ತನ್ಮಯ ಚೋಯಿತಂ ಹೆಗ್ರೇ ಜನ್ಮಾಂ ಪ್ರಾರ್ಥಯತೆ ಭವಾನ್. ನಿನಗೆ ಎಂದೆಂದಿಗೂ ಕೂಡ ಅಧ್ಯಯನ ಲೋಪ ಆಗೋದು ಬೇಡ ಅಂತ ಹರಿಕೊಟ್ಟ. ಆ ವರ ನಮಗೂ ಬೇಕಾಗಿದೆ. ನಮ್ಮ ಅಧ್ಯಯನ ಪಾಠ ಪೋಷಣೆ ನಿಲ್ಲೋದು ಬೇಡ, ಆಗಬೇಕಾಗಿದೆ, ದೇವರ ಮಾಡಬೇಕು. ಹೀಗೆ ಹೇಳಿದಾಗ ಭಗವಂತ ವಿರಿಂಚಿ ಕೃತ ಅಂತ ಸೃಷ್ಟಿ ಮಾಡ್ತಾ ಹೋಗ್ತಾರೆ. 9 ಥರ ಸೃಷ್ಟಿ. ಒಂದು ಮಹಾತತ್ವ ಸೃಷ್ಟಿ, ಅಹಂಕಾರ ತತ್ವ ಸೃಷ್ಟಿ, ಮತ್ತು ತಾಮಸಾಹಂಕಾರ ಸೃಷ್ಟಿ, ತೈಸಾಹಂಕಾರ ಸೃಷ್ಟಿ, ವೈಕಾರಿಕ ಅಹಂಕಾರ ಸೃಷ್ಟಿ, ತಮಸ್ಸಿನ ಸೃಷ್ಟಿ, ಸ್ಥಾವರ ಸಮೂಹ ಸೃಷ್ಟಿ, ತಿರ್ಯಕ್ ಸೃಷ್ಟಿ, ಅರ್ವಾಹ ಸದಸ್ಯ ಸೃಷ್ಟಿ, ಭೂತ ಸದಸ್ಯ ಸೃಷ್ಟಿ ಅಂತ ಮಾಡ್ತಾ ಹೋಗ್ತಾರೆ. ಹೀಗೆ ಬ್ರಹ್ಮಾಂಡ ಸೃಷ್ಟಿ ಆದಮೇಲೆ ಕಾಲನಾಮಕ ಹರಿಯ ಮಹಿಮೆ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಆ ಮಹಿಮೆಯನ್ನು ಊರಿಂದ ಬಂದ ಮೇಲೆ ಮತ್ತೆ ಪ್ರವಚನ ಹೇಳ್ತೀನಿ. ಸೌರಭ ವಿದ್ಯಾಲಯದ ವತಿಯಿಂದ ಅಲ್ಲಿ ನಡೆಯುವ ವಾರ್ಷಿಕೋತ್ಸವಕ್ಕೆ ಹೋಗಬೇಕು ಅಂತ ವಿಚಾರ ಮಾಡ್ತಾಯಿದ್ದೇವೆ. ಇನ್ನು ನಿರ್ಧಾರ ಸ್ವಲ್ಪ ಆಗಬೇಕಾವು. ಹಾಗಾಗಿ ಅಲ್ಲಿಂದ ಬಂದ ಮೇಲೆ ಮತ್ತೆ ಪ್ರಕಾರ ಪ್ರವಚನ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.